ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ತುಂಬ ದಿನ ಅಂತಂದರೆ ಒಂದು ಹತ್ರ ಒಂದು ತಿಂಗಳೇ ಆಗಿತ್ತು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ನಿನ್ನೆಯಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿನ್ನೆ ನನ್ನ ತಮ್ಮನ ಮದುವೆ ಶಾಸ್ತ್ರಗಳು ಯಾವ ರೀತಿ ಇತ್ತು ಅಂತ ವೀಡಿಯೋಸ್ನ ಹಾಕಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ನೋಡಿ. ಹಾಗೆ ಪ್ರಾಡಕ್ಟ್ಸ್ ಕೂಡ ಹೊಸ್ದಾಗೆ ಮಾಡ್ತಾಯಿದ್ದೀನಿ. ಅಂತ ಅಂದರೆ 15 ಡೇಸಿಂದ ಯಾವುದೇ ರೀತಿಯ ಆರ್ಡರ್ಸ್ನ ತೊಗೊಂಡಿರಲಿಲ್ಲ. ಬಟ್ 15 ಡೇಸಿಂದ ಹತ್ತತ್ರ ನಮಗೆ 1,500 ಆರ್ಡರ್ಸ್ ಬಂದಿದೆ. ಸೊ ಅದರಿಂದ ನಾನು ನಲಂಗು ಮಾವು ಆಗಿರ್ಬೋದು, ಬಾತ್ ವಾಶ್ ಪೌಡರ್ ಆಗಿರ್ಬೋದು, ಎಲ್ಲನೂ ಮಾಡ್ತಾಯಿದ್ದೀನಿ. ಹೈ ಪ್ರೋಟೀನ್ ವೇಟ್ ಲಾಸ್ ಪೌಡರ್, ಡಿಟಾಕ್ಸ್ ಪೌಡರ್, ಏರ್ ಆಯಿಲ್, ರೋಸ್ಮೆರಿ ವಾಟರ್ ಪ್ರತಿಯೊಂದು ಮಾಡ್ತಾಯಿದ್ದೀನಿ. ಸೊ ಈಗ ನೀವು ನೋಡ್ತಾ ಇರ್ಬೋದು ನಲಂಗು ಮಾವಿಗೆ ನಾವು ಈ ಸಲ ಮಾಡ್ತಾ ಇರೋದು 100 kg ಮಾಡ್ತಾಯಿದ್ದೀನಿ. ಎಷ್ಟು ಕಾಳುಗಳು ಹಾಕ್ತಾಯಿದ್ದೀನಿ ಮತ್ತು ಎಷ್ಟು ಥರ ನಾನು ರಾ ಮೆಟೀರಿಯಲ್ನ ತಂದು ಹಾಕಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಏನಕ್ಕೆ ಪ್ರತಿಯೊಂದು ಟೈಮ್ಗೂ ಹೊಸದೇನಾದರೂ ಆ್ಯಡ್ ಮಾಡ್ತೀನಿ. ಈ ಸಲ ನಾನು ಹೊಸದಾಗಿ ಆ್ಯಡ್ ಮಾಡ್ತಾ ಇರೋ ಅಂಥದ್ದು ಕಾಡು ಅರಿಶಿನ ಅಂತ ಹೇಳ್ತಾರೆ. ಕಾಡು ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಫೇಸ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ನಿಮಗೆ 20 ವರ್ಷದಿಂದ ಇದೆಯಾ ಪಿಗ್ಮೆಂಟೇಷನ್, ಯಾವ ಡಾಕ್ಟ್ರಿಗೆ ತೋರಿಸಿದ್ರೂ ಕಮ್ಮಿ ಆಗ್ತಾ ಇಲ್ವಾ? ಪಿಂಪಲ್ಸ್ ಇದೆಯಾ, ಪಿಂಪಲ್ಸ್ ಯಾವ ಡಾಕ್ಟ್ರಿಗೂ ತೋರಿಸಿದ್ರೂ ಕಮ್ಮಿ ಆಗ್ತಿಲ್ವಾ? ನಿಮ್ಮ ಫೇಸಲ್ಲಿ ಇರುವಂಥ ಎಲ್ಲ ಸಮಸ್ಯೆಗೂ ಇದೊಂದೇ ಮದ್ದು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಈ ಒಂದು ವೈಟ್ನಿಂಗ್ ಫೇಸ್ ಪ್ಯಾಕ್. ಅಂದರೆ ಇನ್ಸ್ಟೆಂಟಾಗಿ ವೈಟ್ ಕೊಡೋದಲ್ದಿರ ನಮ್ಮ ಫೇಸ್ನ ಅಷ್ಟು ರಿಚ್ಚಾಗಿ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ರಿವ್ಯೂ ಕೂಡ ತುಂಬ ಚೆನ್ನಾಗಿದೆ. ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಮಿಸ್ ಮಾಡದೆ ರಿವ್ಯೂನ ನೋಡಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ರಿವ್ಯೂಸ್ ಬರ್ತಿದೆ ಅಂದರೆ ಎಷ್ಟು ಸೇಲ್ ಆಗ್ತಾಯಿದೆ ಅಂತ. ಅಂದರೆ ಅಷ್ಟು ಚೆನ್ನಾಗಿದೆ. ಇಷ್ಟೊಂದು ರಾ ಮೆಟೀರಿಯಲ್ ಆಗಿರ್ಬೋದು, ಈ ರೀತಿ ಆಗಿರ್ಬೋದು ಯಾರೂ ಹಾಕಲ್ಲ ಅಂತ. ನಾನು ಇಷ್ಟಕ್ಕೆಲ್ಲನೂ ಹತ್ತತ್ರ 3-4 kg ಬಾದಾಮಿ ಹಾಕ್ತೀನಿ. ಕ್ವಾಂಟಿಟಿಗಳನ್ನ ಎಷ್ಟು ತೊಗೋತೀನೋ ನಾನು ಬಾದಾಮಿ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆನೇ ಹಾಕ್ತೀನಿ ಹೊರತು ಕಮ್ಮಿ ಅಂತೂ ಮಾಡಲ್ಲ. ಈಗ ನೀವು ನೋಡ್ತಾ ಇರ್ಬೋದು ನಾವು ಮೊಸರು ದಾಲ್, ಕಡಲೆಬೇಳೆ, ಉದ್ದಿನ ಬೇಳೆ, ಬಾರ್ಲಿ, ರೈಸು, ಹೆಸರು ಕಾಳು, ಬಾದಾಮಿ, ಕಾಬಲ್ ಕಡಲೆ ಇಷ್ಟು ಬಂದು ನಾನು ಕಾಳುಗಳು ಹಾಕಿರ್ತೀನಿ. ರಾ ಮೆಟೀರಿಯಲ್ ಬಂದು ನಾವು ಅವರಂ ಫ್ಲವರ್, ದಾಸವಾಳ ಫ್ಲವರ್, ಮಂಗಳಂ ಫ್ಲವರ್, ರೋಸ್ ಪೆಟಲ್, ಕಾಚೋರ, ಕರಂಜಿ ಜೀರಾ, ನೀಮ್ ಪೌಡರ್, ಸ್ಯಾಂಡಲ್ ಪೌಡರ್, ಜಾಯಿಕಾಯಿ, ಬಜೆ, ಲಾವಂಚ, ಆರೆಂಜ್ ಚಕ್ಕೆ, ಅತಿಮಧುರ, ಕಸ್ತೂರಿ ಮಂಗಲ್, ಕಡುಕಾಯಿ, ಕುಪ್ಪೆಮಣಿ ಲೀವ್, ಮೆಂತ್ಯ, ಆಮ್ಲ, ಇಂದು ಮಂಜಿಷ್ಟ ಇದೆ, ಲೆಮನ್ ಪೀಲ್, ಮುಲ್ತಾನಿ ಮಟ್ಟಿ, ರಕ್ತಚಂದನ, ಕಾಡು ಅರಿಶಿನ, ಭೃಂಗರಾಜ್, ಆರೆಂಜ್ ಪೀಲ್ ಇಷ್ಟು ಬಂದು ನಾನು ರಾ ಮೆಟೀರಿಯಲ್ನ ಆ್ಯಡ್ ಮಾಡ್ತೀನಿ. ಒಟ್ಟು 35+ ಮೇಲೆ ಐಟಮ್ನ ಆ್ಯಡ್ ಮಾಡ್ತೀನಿ ಹೊರತು ಯಾವುದನ್ನು ಕಮ್ಮಿ ಮಾಡಲ್ಲ. ಕಂಪ್ಲೀಟಾಗಿ ಈ ಒಂದು ಐಟಮ್ಗಳು ಕೆಲವೊಂದು ನಮಗೆ ಸಿಕ್ಬಿಡ್ತವೆ, ಇನ್ನೂ ಕೆಲವನ್ನ ಸಿಗೋದೇ ಇಲ್ಲ. ನಾವು ಕೇರಳದಿಂದನೇ ತರಿಸ್ಬೇಕು. ಸೊ ಅದರಿಂದ ನಮಗೆ ಕೆಲವು ಸಲ ಇವಾಗ ಒಬ್ಬರು ಆರ್ಡರ್ ಕೇಳಿರ್ತಾರೆ ಅಂತ ಅಂದರೆ ಮಾಡೋದು ಲೇಟೇ ಆಗೋಗುತ್ತೆ. ಅದರಿಂದ ನಾನು ಕೇರಳದಲ್ಲಿ ತರಿಸಿ ಎಲ್ಲನೂ ನಾವು ಹೈಜೆನಿಕ್ಕಾಗೆ ಮಾಡ್ತೀವಿ. ಅಷ್ಟು ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾವು ಯೂಸ್ ಮಾಡ್ತಾ ಇದ್ದೀವಿ, ನಮ್ಮ ಹತ್ರ ತೊಗೊಂಡಿರೋರು ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಬೆಸ್ಟ್ ರಿಸಲ್ಟು ಕೂಡ ಸಿಗುತ್ತೆ. ನಾವು ಏನು ತಿಳ್ಕೊಬೇಕು ಅಂದರೆ ಡಾಕ್ಟ್ರ್ ಹತ್ರ ಈಗ ಹೋಗಿ ತೋರಿಸ್ಕೊಂಬರ್ತೀವಿ ಹುಷಾರಿಲ್ಲ ಅಂತ. ನಮ್ಗೆ ಆ ಡಾಕ್ಟ್ರು ಹಿಡ್ದಿರಲ್ಲ, ನಾವು ನೆಕ್ಸ್ಟು ಇನ್ನೊಬ್ಬರು ಡಾಕ್ಟ್ರ್ ಹತ್ರ ತೋರಿಸ್ತೀವಿ. ಸೊ ಹಾಗೆ ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಎಲ್ಲೋ 100%ಅಲ್ಲಿ ಒಬ್ಬರು ಇಬ್ರಿಗೆ ಅಷ್ಟೇ ಹಿಡ್ದಿರಲ್ಲ. ಇನ್ನು 99% ನಮ್ಮ ಒಂದು ಪ್ರಾಡಕ್ಟ್ ಇಷ್ಟನೂ ಆಗಿದೆ, ಅವ್ರಿಗೆ ಅಡ್ಜಸ್ಟು ಕೂಡ ಆಗಿದೆ. ಅದರಿಂದ ನಾನು 100% ಶೋರ್ ಅಂತಲೇ ಹೇಳ್ತೀನಿ. ನಾನು ಯಾವುದೇ ರೀತಿ ಐಡ್ ಮಾಡಿದೆ ನಿಮ್ಮ ಹತ್ರ ನಾನು ಯಾವ ಥರ ಮಾಡ್ತೀನಿ ಅಂತಲೂ ಕೂಡ ತೋರಿಸ್ಕೊಳ್ತಾನೆ ವಿಡಿಯೋ ಮಾಡೋದು. ಇದ್ರದ್ದು ರಿವ್ಯೂ, ಇದರಿಂದ ಬಂದಿರೋಂಥ ರಿವ್ಯೂನ ನಾನು ಇನ್ಸ್ಟಾ ಪೇಜಲ್ಲಿ ಆ್ಯಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲಿ ಹೋಗಿ ಚೆಕ್ ಮಾಡಿ. ಇನ್ನು ನಾವು ಬಜೆ ಮತ್ತು ಜಾಯಿಕಾಯಿ ಹಾಕ್ತೀವಿ ನೋಡಿ, ಅದರಲ್ಲಿ ಸಿಗುವಂಥ ಬೆನಿಫಿಟ್ಸ್ ಅಂತೂ ಅಷ್ಟಿಷ್ಟಲ್ಲ. ಅದರಿಂದ ನಮಗೆ ಪಿಗ್ಮೆಂಟೇಷನ್ ಬೇಗ ಅಂದರೆ ಬೇಗ ರಿಮೂವ್ ಆಗುತ್ತೆ. ಮೊದಲೆಲ್ಲ ನಾನು ಅತಿ ಮಧುರ ಎಲ್ಲ ಪೌಡರ್ನ ತಂದುಬಿಡ್ತಿದ್ದೆ. ಬಟ್ ರಾ ಮೆಟೀರಿಯಲ್ ಸಿಗಬೇಕಾದ್ರೆ ಏನಕ್ಕೆ ಪೌಡರ್ ತರಲಿ, ಇದು ಅತಿ ಮಧುರ ಮತ್ತು ಆರೆಂಜ್ ಚಕ್ಕೆ ಇದನ್ನೆಲ್ಲ ನಾವು ಮಿಲ್ಗೆ ಹಾಗೆ ಹಾಕ್ಸೋಕ್ಕಾಗಲ್ಲ. ಅದರಿಂದ ಎಲ್ಲನೂ ಚೆನ್ನಾಗಿ ಕುಟ್ಟಿದ್ದೀನಿ. ಅದರಿಂದ ಬರ್ತಿರೋವಂಥ ಪೌಡರ್ ಅಷ್ಟೇ, ಅದು ಯಾವುದೇ ರೀತಿ ಧೂಳಲ್ಲ. ಏನಕ್ಕೆಂದರೆ ಎಲ್ಲನೂ ಕ್ಲೀನ್ ಮಾಡಿ ಮಾಡೋ ಅಂಥದ್ದು. ಕೆಲವ್ರಿಗೆ ಡಸ್ಟ್ ಅಲರ್ಜಿ ಕೂಡ ಆಗೋದಿರುತ್ತೆ. ನಾವು ಹಾಗಾಗಿ ತಂದು ಏನೂ ಮಾಡಲ್ಲ, ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ತೀನಿ.
ಫಸ್ಟು ನಾವು ಯಾವುದೇ ಡಾಕ್ಟ್ರನ್ನ ಕೇಳಿದ್ರು, ಆಯುರ್ವೇದಿಕ್ ಡಾಕ್ಟ್ರನ್ನ, ಅವರು ನಮಗೆ ಸಜೆಸ್ಟ್ ಮಾಡೋದೇ ಲಾವಂಚ ಬೇರು. ಲಾವಂಚ ಬೇರು ತೊಗೊಬಂದು ಪೌಡರ್ ಮಾಡಿಟ್ಕೊಂಡು ಬರೀ ಹಾಲಲ್ಲಿ ಹಚ್ಚಿ ನೋಡಿ ನಿಮ್ಮ ಫೇಸಲ್ಲಿ ಆಗೋ ಅದ್ಭುತ ಅಷ್ಟಿಷ್ಟಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಾವು ಈ ಒಂದು ನಲಂಗು ಮಾವು ವೈಟ್ನಿಂಗ್ ಫೇಸ್ ಪ್ಯಾಕ್ಗೆ ಹತ್ತತ್ರ 35 ಐಟಮ್ನ ಹಾಕಿ, ಎಲ್ಲ ಐಟಮ್ನು ನಾನು ಜಾಸ್ತಿ ಕ್ವಾಂಟಿಟಿಲೇ ಹಾಕಿ ಮಾಡ್ತೀನಿ, ಫೇಸಲ್ಲಿ ಆಗೋ ಸಮಸ್ಯೆಗೆ ಮುಕ್ತಿ ಕೊಡಲಿ ಅಂತ. ಬಟ್ ನಮ್ಮಲ್ಲಿ ತಗೋತಾ ಇರೋರಿಗೆ ಭಾಳ ಅಂದರೆ ಭಾಳ ಅನುಕೂಲ ಆಗಿದೆ. ತುಂಬ ಜನ ನನಗೆ ಸಜೆಸ್ಟ್ ಮಾಡ್ತೀರಾ, ಮ್ಯಾಮ್ ನೈಟ್ ಕ್ರೀಮ್, ಡೇ ಕ್ರೀಮ್ ಮಾಡಿ ಮತ್ತು ಶ್ಯಾಂಪು ಮಾಡಿ, ಈ ರೀತಿಯೆಲ್ಲ. ನನಗದೇನೋ ಅದೆಲ್ಲ ಮಾಡೋಕ್ಕೆ ಇಷ್ಟನೂ ಆಗ್ತಿಲ್ಲ, ಹಾಗೆ ನನಗೆ ಟೈಮು ಸಾಕಾಗ್ತಿಲ್ಲ ಅಂತಲೇ ಹೇಳ್ಬೋದು. ಅಷ್ಟು ನನಗೆ ಈ ಒಂದು ಇದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಈ ಕೆಲಸ ಎಲ್ಲ ಕೊಟ್ಟಿದ್ದು ನೀವೇ. ನಿಮ್ಮ ಈ ಒಂದು ಪ್ರೀತಿ, ವಿಶ್ವಾಸ, ಸಹಕಾರದಿಂದನೇ ಇಷ್ಟೆಲ್ಲ ಸಾಧ್ಯ ಆಗ್ತಾ ಇರೋದು. ಹೀಗೆ ಇರಲಿ ನಿಮ್ಮ ಒಂದು ಪ್ರೀತಿ, ವಿಶ್ವಾಸ. ಈಗ ನಾನು ಪ್ರಿಪೇರ್ ಮಾಡೋದನ್ನ ತೋರಿಸ್ತಾ ಇರೋದು ಬಾತ್ ವೈಟ್ನಿಂಗ್ಗೆ ಬಾತ್ ಪೌಡರ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಸೋಪ್ ಬಳಸ್ತಾ ಇಲ್ಲ ನಮ್ಮ ಹತ್ರ ತಗೋತಾ ಇರೋರು. ಇದೊಂದು ಪೌಡರ್ನ ನಮ್ಮ ಹತ್ರ ಹೆಂಗೆ ತಗೋತಾ ಇದ್ದಾರೆ ಅಂದರೆ ಬಲ್ಕಾಗೆ ತಗೋತಾ ಇದ್ದಾರೆ. ನಾವು ಫ್ರಿಡ್ಜಲ್ಲಿ ಇಟ್ಕೊಬಿಡ್ತೀವಿ ಕೊಟ್ಟು ಕಳಿಸಿ ಅಂತ. ಬಟ್ ಅವರು 5 kg 10 kg ತೊಗೊಂಡ್ರು ನಾನು ಅದಕ್ಕೆ ಯಾವುದೇ ರೀತಿ ಕೊರಿಯರ್ ಚಾರ್ಜ್ ಆಗ್ತಿಲ್ಲ. ಬರೀ ಒಂದು ಐಟಮ್ ತೊಗೊಂಡ್ರೆ ಎಷ್ಟು ಕೊರಿಯರ್ ಚಾರ್ಜ್ ಹಾಕ್ತೀನಿ ಅಷ್ಟೇ ಹಾಕ್ತಾಯಿದ್ದೀನಿ. ಇದಕ್ಕೂ ಅಷ್ಟೇ ಹೇರಳವಾಗಿ ಬಾದಾಮಿ ಹಾಕ್ತೀನಿ, ಹೇರಳವಾಗಿ ರೋಸ್ ಪೆಟಲ್ಸ್ ಹಾಕ್ತೀನಿ, ಮತ್ತು ಅವರ ಹೂನ ಈ ಸಲಿಂದ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ನನಗೆ ಯಾವ ಥರ ಅಂತಂದರೆ ನನಗೆ ಎಷ್ಟು ಅದರಿಂದ ರಿಸಲ್ಟ್ ಸಿಗುತ್ತೋ ಅಷ್ಟನ್ನು ಆ್ಯಡ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ನಾನು ಅದನ್ನು ನೋಡೋಕ್ಕೆ ಹೋಗಲ್ಲ, ನಾನು ಆ್ಯಡ್ ಮಾಡಿಬಿಡ್ತೀನಿ. ನನಗೆ ಅದರಿಂದ ರಿಸಲ್ಟ್ ಸಿಗಬೇಕಷ್ಟೇ. ಎಲ್ಲರೂ ನ್ಯಾಚುರಲ್ ಆಗಿರಬೇಕು, ಆದಷ್ಟು ಕೆಮಿಕಲಿಂದ ಬಳಸ್ತಾರ ಅಂಥದ್ರಿಂದ ಮುಕ್ತಿ ಒಂದು ನ್ಯಾಚುರಲ್ ಆಗಿರಬೇಕು. ಸುಮ್ಮನೆ ಬೇಡದಿರೋಂಥ ಕ್ರೀಮ್ನ ಬಳಸಿ ಎಂಥ ಪಿಗ್ಮೆಂಟೇಷನ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ, ಅದರಿಂದ ಸ್ಟೆರಾಯ್ಡ್ ಇದ್ದು ತುಂಬ ಆಳವಾದ ಪಿಗ್ಮೆಂಟೇಷನ್ ಮಾಡಿಕೊಂಡು ಇದನ್ನು ಹಚ್ಚಿ ಲೈಟ್ ಆಗ್ತಾ ಇದೆ ಅಂತಲೂ ರಿಸಲ್ಟ್ ಕೊಟ್ಟಿದ್ದಾರೆ. ಬರೀ ಜಾಯಿಕಾಯಿ ಒಂದು ಹಚ್ಚಿದ್ರೆ ಸಾಕು, ಪಿಗ್ಮೆಂಟೇಷನ್ ಎಷ್ಟು ಕಮ್ಮಿ ಆಗಿಬಿಡುತ್ತೆ ಅಂತ ಅಂದರೆ 99% ಕಮ್ಮಿ ಆಗಿಬಿಡುತ್ತೆ. ಇನ್ನು ಅಂಥದ್ರಲ್ಲಿ ಇದನ್ನು ಹಚ್ಚಿದ್ರೆ ನಮ್ಮ ಫೇಸ್ ಗ್ಲೋ ಅಲ್ದಿರ ಟ್ಯಾನ್ ರಿಮೂವ್ ಆಗುತ್ತೆ, ಗ್ಲೋ ಬರುತ್ತೆ, ವೈಟ್ನಿಂಗ್ ಆಗುತ್ತೆ, ಮತ್ತು ಎಷ್ಟು ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ನೋಡಿ ಅದು ಕಮ್ಮಿ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಮುಖದಲ್ಲಿರೋ ಎಲ್ಲ ಸಮಸ್ಯೆನೂ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಹೈ ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಎಲ್ಲ ಕಮ್ಮಿ ಆಗುತ್ತೆ. ಇನ್ನು ನಮಗೆ ರಕ್ತಚಂದನ ಮತ್ತು ಸ್ಯಾಂಡಲ್ವುಡ್ ಪೌಡರ್ ಎಲ್ಲ ನಮಗೆ ಯಾವುದೇ ಕಾರಣಕ್ಕೂ ರಾ ಮೆಟೀರಿಯಲ್ ಸಿಗಲ್ಲ. ಇದು ಕಾಡು ಅರಿಶಿನ, ಈಗ ನಾನು ಹಾಕ್ತಾಯಿದ್ದೀನಿ ನೋಡಿ, ಅದು ಕಾಡು ಅರಿಶಿನ. ಇದು ನಮಗೆ ರಾ ಮೆಟೀರಿಯಲ್ ಸಿಗುತ್ತೆ. ಬಟ್ ನನಗೆ ಈ ಸರಿ ಸ್ಟಾಕ್ ಕಳಿಸ್ಕೊಟ್ಟಿಲ್ಲ ಕೇರಳದಿಂದ, ಸೊ ನಾನು ಪೌಡರ್ನ ತರಿಸ್ಕೊಂಡಿದ್ದೀನಿ. ಇದು ಬಂದು ನೀಮ್ ಪೌಡರ್ ಫೇಸ್ಗೆ ಭಾಳ ಒಳ್ಳೆಯದು. ಯಾವುದ್ಯಾವುದು ನನಗೆ ರಾ ಮೆಟೀರಿಯಲ್ ಸಿಗಲ್ಲ, ಅದನ್ನು ಮಾತ್ರ ನಾನು ಪೌಡರ್ನ ತಗೊಂಡಿರೋದು. ಬಾತ್ ವಾಶ್ ಪೌಡರ್ಗೆ ಬೇರೆ ಹಾಕ್ತೀನಿ, ನಲಂಗು ಮಾವಿಗೆ ಬೇರೆ ಹಾಕ್ತೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದನ್ನಂತೂ ಮರಿಬೇಡಿ. ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ರೇ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗೋದು. ಹಾಗೆ ಎಲ್ಲ ಪ್ಯಾಕಿಂಗು ಕೂಡ ಮಾಡಾಯಿತು, ಎಲ್ಲ ಐಟಮ್ಗಳನ್ನೂ ಪ್ರಿಪೇರ್ ಮಾಡಿ ಮಾಡಾಯಿತು. ನಾವು ಮೊನ್ನೆಯಿಂದ ಡಿಸ್ಪ್ಯಾಚ್ ಕೂಡ ಮಾಡ್ತಾಯಿದ್ದೀವಿ. 15 ಡೇಸಿಂದ ಆರ್ಡರ್ಸ್ ತೊಗೊಂಡಿರಲಿಲ್ಲ ಅಂತ ಹೇಳಿದೆ ನೋಡಿ. ಅದರಿಂದ ನಿಮ್ಗೆ ಇನ್ಯಾವ ಥರ ವೀಡಿಯೋಸ್ ಬೇಕು ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ, ತಪ್ಪದೇ ನೋಡಿ ನನಗೆ ಮೆಸೇಜ್ ಮಾಡಿ. ಖುಷ್ಬು ಬ್ಯೂಟಿ ಸೀಕ್ರೆಟ್ ಆಯಿಲ್ ಅಂತೂ ಇವತ್ತಿಗೂ ಭಾಳ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು. ಅದ್ಭುತವಾಗಿ ರಿಸಲ್ಟ್ ಕೊಡ್ತಾ ಇದೆ. ಮತ್ತು ಯಾರಿಗೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್.